ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಮ್ಮ ಚಾನಲ್ ವಾಂಡರರ್ ಸ್ಟೇಸ್ ಕನ್ನಡಗೆ. ಇವತ್ತು ಹೊಸದೊಂದು ಚಿಕ್ಕ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ ನಾವು. ಎಷ್ಟೊಂದು ದಿನ ಆಗಿತ್ತು ನಾವು ರೋಡ್ ಟ್ರಿಪ್ಸ್ಗಳಿಗೆ ಹೋಗಿ. ಅದಕ್ಕೆ ಒಂದು ಚಿಕ್ಕ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ಇವತ್ತು ಕೋಪನ್ಹೇಗನ್ನಲ್ಲಿ ಇರೋ ಒಂದು ಹಿಸ್ಟಾರಿಕ್ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಹೆಲ್ಸಿಂಗೋರ್ ಅಂತ ಕರೀತಾರೆ ಅದಕ್ಕೆ. ಇದು ಆಲ್ಮೋಸ್ಟ್ ಟಿಪ್ ಆಫ್ ಕೋಪನ್ಹೇಗನ್ ಆರ್ ಡೆನ್ಮಾರ್ಕ್ ಅಲ್ಲಿದೆ ಇರೋದು. ಅಲ್ಲಿಂದ ನೀವು ಒಂದು ಬೋಟ್ ತೊಗೊಂಡು ಸ್ವೀಡನ್ಗೆ ಹೋಗ್ಬೋದು. ಹೆಲ್ಸಿಂಗ್ಬೋರ್ಡ್ ಅಂತ ಒಂದು ಊರಿದೆ. ಸೊ ಟೈಮ್ ಆದರೆ ಮೇ ಬಿ ನಾವು ಬೋಟ್ ತೊಗೊಂಡು ಹೋಗ್ತೀವಿ ಅನಿಸುತ್ತೆ. ಬಟ್ ಸದ್ಯಕ್ಕಂತೂ ಈ ಹಿಸ್ಟಾರಿಕ್ ಸಿಟಿಗೆ ಹೋಗ್ತಾ ಇದ್ದೀವಿ ಡೆನ್ಮಾರ್ಕಲ್ಲಿ. ನೋಡೋಣ ಹೇಗಿದೆ ಕಾಸಲ್, ಇನ್ನೇನೇನಿದೆ ಆ ವಿಲೇಜಲ್ಲಿ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡುವ. ಸೊ ಬೇಸಿಕಲಿ ಹೆಲ್ಸಿಂಗೋರ್ ಇಲ್ಲಿ ಕೋಪನ್ಹೇಗನ್ನಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಸೊ ಮ್ಯಾಪ್ಸ್ ಪ್ರಕಾರ 34 ನಿಮಿಷ ತೊಗೊಳ್ಬೇಕು. ಇವಾಗ ಹೊರಟಿದ್ದೀವಿ. ಸೊ ಟೈಮ್ ಇವಾಗ 3:45 ಆಗಿದೆ. ಸೊ ಅಲ್ಲ 3:45 ಎಷ್ಟು 3 ಕಾಲ ಆಗಿದೆ. ಸೊ ಅರೌಂಡ್ 4 ಗಂಟೆಗೆ ನಾವು ಹೆಲ್ಸಿಂಗೋರ್ ರೀಚ್ ಆಗ್ತೀವಿ. ಹೆಲ್ಸಿಂಗೋರ್ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ಬಿಸಿಲು ಬಂದಿದೆ. ತುಂಬ ದಿನ ಆದಮೇಲೆ ಬಿಸಿಲು ನೋಡ್ತಾ ಇದ್ದೀವಿ. ಸೊ ಹೋಗಿ ನೋಡೋಣ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಇವತ್ತು. ಸೊ ನಾವು ಹೆಲ್ಸಿಂಗೋರ್ ಕಾಸಲ್ ರೀಚ್ ಆದ್ವಿ. ಇದನ್ನು ಕ್ರಾನ್ಬೋರ್ ಕಾಸಲ್ ಅಂತಲೂ ಕರೀತಾರೆ. ಆ್ಯಕ್ಚುಲಿ ಈಗ ಟೈಮ್ ಒಂದು 4 ಗಂಟೆ ಆಗಿದೆ. ಸೊ ಪಾರ್ಕಿಂಗ್ಗೆ ಸಿಕ್ತು ನಮಗೆ. ಪೇಯ್ಡ್ ಪಾರ್ಕಿಂಗ್ ಇದೆ. ಐ ಥಿಂಕ್ 1-2 hours ನಾವು ಸೆಲೆಕ್ಟ್ ಮಾಡಿದ್ದಕ್ಕೆ 28 krona ಆಯಿತು, ಚಾರ್ಜ್ ಮಾಡ್ತು. ಸೊ ನಮ್ಮ ಪ್ರಕಾರ 1 hourಗೆ ಒಂದು 14 krona ಇರ್ಬೋದು. ನೀವು ಪಾರ್ಕಿಂಗ್ ಲಾಟಲ್ಲಿ ಕಾರ್ ನಿಲ್ಸಿದ ತಕ್ಷಣ ಸರೌಂಡಿಂಗ್ಸ್ ಫುಲ್ಲು ಒಂದು ಚಿಕ್ಕ ವಿಲೇಜ್ ಅದರಲ್ಲೇ ಇರೋ ಹಾಗಿದೆ. ಸೊ ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ನಿಮಗೆ ಹೆಲ್ಸಿಂಗೋರ್ ಸ್ಟ್ರೀಟ್ ಫುಡ್ ಅಂತ ಇದೆ. ಸೊ ಐ ಥಿಂಕ್ ಎಲ್ಲ ಊಟದ್ದು ತಿನ್ನೋಕ್ಕೆ ಎಲ್ಲ ಅಲ್ಲಿ ಸಿಗುತ್ತೆ. ನಾನು ಉಲ್ಟಾ ಡೈರೆಕ್ಷನಲ್ಲಿ ಮಾತಾಡ್ತಾ ಇದ್ದೀನಿ, ಸೊ ಕನ್ಫ್ಯೂಸ್ ಆಗಬೇಡಿ. ಲೆಫ್ಟ್ ಸೈಡಲ್ಲಿ ಕಾಸಲ್ ಆ್ಯಕ್ಚುಲಿ ಇರೋದು. ಸೊ ಈಗ ನಡ್ಕೊಂಡು ಕಾಸಲಕ್ಕೆ ಹತ್ತಿರ ಹೋಗ್ತೀವಿ. ಇನ್ನು ಪೂರಾ ಆಚೆ ಸೈಡ್ ಲೆಫ್ಟ್ ಸೈಡಿಗೆ ನೋಡಿದ್ರೆ ಒಂದು ವಾಟರ್ ಇದೆ, ಸಿ ಇದೆ. ಅದರಲ್ಲಿ ತುಂಬ ಯಾರ್ಡ್ಸ್, ಶಿಪ್ ಎಲ್ಲವೂ ಹೋಗ್ತಾ ಇರೋದು ಕಾಣುತ್ತೆ. ಬನ್ನಿ ಹೋಗೋಣ ಈಗ ಕಾಸಲ್ ಕಡೆ, ಎಕ್ಸ್ಪ್ಲೋರ್ ಮಾಡಿ ಬರುವ. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಗಾಳಿ ಬರ್ತದೆ ಅಷ್ಟೇ, ತುಂಬಾ ಗಾಳಿ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಇವಾಗ ಕಾಸಲ್ ಹತ್ತಿರ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಬಟ್ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಸುತ್ತ ಇಲ್ಲಿ ಫುಲ್ ಲೇಕ್ ಇದೆ. ಈ ಫೋರ್ಟ್ ಮಧ್ಯದಲ್ಲಿ ಅವ್ರ ಕ್ಯಾಸಲ್ ಮಧ್ಯದಲ್ಲಿ ಸುತ್ತ ಲೇಕ್ ಇದೆ. ಆ್ಯಂಡ್ ಅಲ್ಲೊಂದು ಇರೋ ಬ್ರಿಡ್ಜ್ನ ಕ್ರಾಸ್ ಮಾಡಿ ಇವಾಗ ಹೋಗಬೇಕು. ಸೊ ಹೋಗೋಣ. ಸೊ ಬೇಸಿಕಲಿ ಇಲ್ಲಿ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಬಂದು 150 crowns ಪರ್ ಹೆಡ್ ಆಗುತ್ತೆ. ಸೊ ಪೆಟ್ಸ್ ಎಲ್ಲ ಹೊಡಿಲ್ಲ. ಪೆಟ್ಸ್ ಇಲ್ಲಿ ಪ್ಯಾಲೇಸ್ನ ಕೋರ್ಟ್ ಯಾರ್ಡ್ವರೆಗೆ ಎಲ್ಲ ಮಾಡ್ತಾರೆ. ಒಳಗಡೆ ಹೋಗಿ ಬರಲಿಕ್ಕೆ ಎಲ್ಲ ಹೊಡಿಲ್ಲ. ಸೊ ನಾವು ಒಬ್ಬೊಬ್ಬರಾಗಿ ಒಳಗೋಗಿ ಹೊರಗೆ ಬರ್ತೀವಿ. ಸೊ ನೋಡೋಣ. ಬಟ್ ಅದರ್ವೈಸ್ ಕೋರ್ಟ್ ಯಾರ್ಡ್ ಈ ಥರ ಕಾಣಿಸ್ತಾ ಇದೆ. ತೋರಿಸ್ತೀನಿ. ಸೊ ಕೋರ್ಟ್ ಯಾರ್ಡ್ ಈ ಥರ ಇದೆ.
ಸೊ ನಾನೊಬ್ಬನೇ ಇವಾಗ ಆ್ಯಕ್ಚುಲಿ ಕ್ಯಾಸಲ್ ಒಳಗೆ ಬಂದಿದ್ದೀನಿ. ಶ್ರುತಿ ಹೊರಗಡೆ ಇದ್ದಾಳೆ. ಸೊ ನೋಡೋಣ. ಸೊ ಫಸ್ಟ್ ಫ್ಲೋರಿಂದ ಇವಾಗ ನಾನು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಕೆಳಗಡೆ ಕಪಲ್ಸ್ ಕಿಂಗ್ ಆ್ಯಂಡ್ ಕ್ವೀನ್ ಇದು ರೂಮ್ಸ್ ಎಲ್ಲ ಇತ್ತು. ಆಮೇಲೆ ಮ್ಯಾಪ್ಸ್, ತುಂಬ ಮ್ಯಾಪ್ಸ್, ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ನಮ್ಮ ಇಂಡಿಯನ್ ಕಾಸಲ್ಸ್ ಫೋರ್ಟ್ನೆಲ್ಲ ಕಂಪೇರ್ ಮಾಡಿದ್ರೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನಾವು ಯಾವಾಗಲೂ ರಾಜ ರಾಣಿ ರೂಮ್ ಎಲ್ಲ ದೊಡ್ಡದಿರೋದೇ ನೋಡಿದ್ದು. ಇಲ್ಲಿ ಚಿಕ್ಕದಾಗಿ ಕೋಸಿಯಾಗಿದೆ. ಆ್ಯಕ್ಚುಲಿ ಅದು ಯಾಕೆ ಅಂದರೆ ಈ ಕೋಲ್ಡ್ಗೆ ಚಿಕ್ಕ ರೂಮ್ ಆದರೆ ಬೇಗ ಹೀಟಪ್ ಆಗುತ್ತೆ. ಆ್ಯಂಡ್ ಆಗಿನ ಕಾಲದಲ್ಲಿ ವುಡ್ಡನ್ನು ಕಾಯಿಸೋರು ರೂಮ್ಗಳನ್ನ ಹೀಟ್ ಮಾಡೋಕ್ಕೆ. ಸೊ ಬೇಗ ಹೀಟ್ ಆಗುತ್ತೆ ಆ್ಯಂಡ್ ಹೀಟ್ ರಿಟೇನ್ ಆಗುತ್ತೆ ಅಂತ ಚಿಕ್ಕ ರೂಮು. ಸೊ ಸ್ವಲ್ಪ ಸರ್ಪ್ರೈಸಿಂಗ್ ಅನಿಸುತ್ತೆ, ಬಟ್ ಚಿಕ್ಕ ರೂಮು. ಬಟ್ ಹಾಗೆ ಇಲ್ಲಿ ಬಾಲ್ ರೂಮ್ ಕಾನ್ಸೆಪ್ಟ್ ಇತ್ತು, ಇದೆ. ಐ ಮೀನ್ ಯುರೋಪ್ ಸ್ಟೈಲೇ ಈಸ್ ಬಾಲ್ ರೂಮ್. ಸೊ ಬಾಲ್ ರೂಮ್ ಅಥವಾ ತುಂಬ ದೊಡ್ಡದು ಇದೆ. ಆ್ಯಂಡ್ ಆ ಗ್ಯಾಲರಿ ಟು ದ ಬಾಲ್ ರೂಮು ತುಂಬ ಚೆನ್ನಾಗಿದೆ. ನಮಗೆ ಇಲ್ಲಿ ಬಂದಮೇಲೆ ವಾಟ್ ವಿ ಆಲ್ಸೋ ಲರ್ನ್ಟ್ ಇಸ್ ಈ ಕ್ಯಾಸಲ್, ಸ್ಪೆಸಿಫಿಕಲಿ ಕ್ರಾನ್ಬೋಕ್ ಕ್ಯಾಸಲು ಫೇಮಸ್ ಆಗಿ ಯುನೆಸ್ಕೋ ಹೆರಿಟೇಜ್ ಒನ್ ಆಫ್ ದಿ ಹೆರಿಟೇಜಲ್ಲಿ ಸೇರೋಕ್ಕೆ ಕಾರಣ ಏನು ಅಂದರೆ ಶೇಕ್ಸ್ಪಿಯರ್ದು ಹ್ಯಾಮ್ಲೆಟ್ ಮೂವಿ ಇಲ್ಲೇ, ಐ ಮೀನ್ ಇದರಿಂದ ಫುಲ್ಲು ಇನ್ಸ್ಪೈರ್ ಆಗಿರೋದು. ಹ್ಯಾಮ್ಲೆಟ್ ಮೂವಿ ಬಂದಮೇಲೆ ಇದಕ್ಕೆ ಜಾಸ್ತಿ ಇದು ಫೇಮಸ್ ಆಗಿರೋದು. ಇದು ಫ್ರೆಡ್ರಿಕ್ಸ್ಬರ್ಗ್ ಅನ್ನೋ ರಾಜ ಆ್ಯಕ್ಚುಲಿ ಕಟ್ಟಿಸಿದ್ದು. ಗುಡ್ ಹಿಸ್ಟ್ರಿ. ಒಳಗಡೆ ಇಂಟ್ರೆಸ್ಟಿಂಗ್ ಏನು ಅಂದರೆ ಮೋಸ್ಟ್ ಆಫ್ ದ ಕಾಸಲ್ ರಾಜರದು ನಾವು ಎಲ್ಲೇ ಹೋದರೂ ಸ್ಟಾಪರ್ಸ್ ಹಾಕಿರ್ತಾರೆ, ಸೊ ದ್ಯಾಟ್ ನಾವು ಎಂಟರ್ ಆಗಬಾರ್ದು, ನಾವು ಏನು ಮುಟ್ಟಬಾರ್ದು ಅಂತ. ಇಲ್ಲಿ ಇಂಟ್ರೆಸ್ಟಿಂಗ್ಲಿ ನಾನೊಂದು ಚೆಸ್ ಬೋರ್ಡ್ ನೋಡಿದೆ, ಮಕ್ಕಳು ಆಟ ಆಡ್ತಿದ್ರು. ಆಮೇಲೆ ತುಂಬ ಲೇಗೋ ಟಾಯ್ಸು ಎಲ್ಲ ಲೇಗೋಸ್ ಇಟ್ಟಿದ್ರು, ಒಂದಷ್ಟು ಮಕ್ಕಳು ಕನ್ಸ್ಟ್ರಕ್ಟ್ ಮಾಡ್ತಿದ್ರು. ಸೊ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಟೂರಿಸ್ಟ್ ಪ್ಲೇಸ್ ಮಾಡೋಕ್ಕೆ ಮಕ್ಳಿಗೂ ಒಂದು ಆ್ಯಕ್ಟಿವಿಟಿ ಅಂತಿರುತ್ತೆ. ಮಕ್ಕಳ ಪಾಡಿಗೆ ಆ್ಯಕ್ಟಿವಿಟಿ ಮಾಡೋಕ್ಕೆ ಬಿಟ್ಟು ಪೇರೆಂಟ್ಸ್ ಎಲ್ಲ ಪೀಸ್ಫುಲ್ಲಾಗಿ ಪ್ಯಾಲೇಸ್ದು ಫುಲ್ಲು ಸುತ್ತಾಡ್ತಿದ್ರು, ಓದ್ತಿದ್ರು. ಒಂದೊಂದು ಪೇಂಟಿಂಗಿಗೂ ವಾಟ್ ಈಸ್ ಇಟ್ ಅಬೌಟ್ ಅಂತ ಬರೆದಿಟ್ಟಿದ್ದಾರೆ. ಸೊ ಓವರಾಲ್ ನನಗೆ ತುಂಬ ಇಷ್ಟ ಆಯಿತು. ವೆರಿ ಇಂಟ್ರೆಸ್ಟಿಂಗ್ ಕಾಸಲ್. ಅಫ್ಕೋರ್ಸ್ ನೀವು ದೊಡ್ಡ ರಾಜ ರಾಣಿ ರೂಮು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಅದೆಲ್ಲ ಸಿಗೋದಿಲ್ಲ. ಬಟ್ ಇದು ಮೋರ್ ಆಫ್ ಡೇನಿಷ್ ಆರ್ಕಿಟೆಕ್ಚರ್, ಡೇನಿಷ್ ಕಲ್ಚರ್ನ ತೋರಿಸೋ ಕಾಸಲ್ಲು. ಸೊ ಓವರಾಲ್ ಐ ಲೈಕ್ ಇಟ್. ಸೊ ಫೈನಲಿ ನೋಡಿ ಆಯಿತು. ಹಿಂದ್ಗಡೆನೇ ಕ್ಯಾಸಲ್ ಇದೆ. ಆಲ್ಮೋಸ್ಟ್ ಇವಾಗ 6 ಗಂಟೆ ಆಗಿದೆ. ಸೊ ನಮ್ಗೆ 2 hours ಸಿಕ್ತು ನೋಡೋದಕ್ಕೆ. ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಬಟ್ ಇದು ಬ್ಲೂ ಸ್ಕೈ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇವಾಗ ಬೀಚ್ ಕಡೆ ಹೋಗ್ತಿದ್ದೀವಿ. ತುಂಬ ಗಾಳಿ ಇದೆ. ಮೋಸ್ಟ್ಲಿ ನಾವು ಜಾಕೆಟ್ ತೊಗೊಬರ್ಬೇಕಾಗಿತ್ತು ಗಾಳಿಗೆ. ಆ್ಯಂಡ್ ಸ್ವಲ್ಪ ಚಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಸ್ವಲ್ಪ ಚಳಿ ಅನ್ನಿಸ್ತಿದೆ, ಬಟ್ ಜೊತೆಗೆ ಇನ್ನು ಚಳಿ ಅನ್ನಿಸ್ತಾ ಇಲ್ಲ. ಅದು ಸನ್ ರೇಸ್ ಬಿದ್ದಾಗ ಚಳಿ ಆಗುತ್ತೆ, ಗಾಳಿ ಬಂದಾಗ ಚಳಿ ಆಗ್ತದೆ. ಸನ್ ರೇಸ್ ಇಲ್ಲದೆ ಇರೋ ಕಡೆ ಇದ್ದರೆ ಚಳಿ ಅನಿಸುತ್ತೆ, ಇಲ್ಲ ಅಂದರೆ ಗಾಳಿ ಇದ್ದೇ ಇದೆ. ಸೊ ಫೈನಲಿ ಬೀಚ್ ಬಂದ್ವಿ. ಫೈನಲಿ ಫಸ್ಟ್ ಬೀಚ್ ನಾನು ವೇವ್ಸ್ ಎಷ್ಟಿದೆ. ಪಾಂಡಿಚೇರಿಲಿ ಸ್ಟೋನ್ ಬೀಚ್ ಥರ ಇದೆ. ಸೊ ಅಲ್ಲಿ ಫೆರೀಸ್ ಕ್ರಾಸ್ ಆಗ್ತಾ ಇದೆ. ಬೇಸಿಕಲಿ ನಾವು ಕಾರ್ನ ಫೆರೀಸಲ್ಲೇ ಹಾಕಿ ಸ್ವೀಡನ್ಗೆ ಕಡೆ ಹೋಗ್ಬೋದು. ಸೊ ಅದು ಜರ್ನಿ ಐ ಥಿಂಕ್ 30 ನಿಮಿಷ ಏನೋ ಜರ್ನಿ ಇದೆ. ಸೊ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಫೆರಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಫೆರಿ ತೊಗೊಂಡು ನಾವು ಸ್ವೀಡನ್ ಕಡೆ ಹೋಗ್ತೀವಿ. ಬಟ್ ಇವತ್ತಿಗೆ ಹೆಲ್ಸಿಂಗರ್ ನೋಡಿ ತುಂಬ ಖುಷಿ ಆಯಿತು. ಸೊ ಇಲ್ಲಿ ಸ್ವಲ್ಪ ಬೀಚ್ ಥರ ಇದೆ, ಬಟ್ ಮರಳಿಲ್ಲ. ಬಟ್ ಪೆಬಲ್ಸ್ ಕಲ್ಲುಗಳಲ್ಲಿ ಕಲ್ಲಿರೋ ಬೀಚ್ ಥರ ಕಲ್ಲುಗಳಿದೆ ಆ್ಯಕ್ಚುಲಿ.
ಸೊ ಇಲ್ಲೆಲ್ಲ ಫಿಶಿಂಗು ಮಾಡ್ತಾ ಇದ್ದಾರೆ, ನೋಡ್ಬೋದು. ಸೊ ಕ್ಯಾಸಲಿಂದ ಆಚೆ ಬಂದಿದ್ದೀವಿ. ಇವಾಗ ಹೆಲ್ಸಿಂಗೋರ್ ಹಾರ್ಬರ್ ಇದೆ, ಪಕ್ಕದಲ್ಲೇ ಹಾರ್ಬರ್ ಇದೆ, ನೋಡ್ಬೋದು. ಇದು ಪೂರ್ತಿ ಹಾರ್ಬರ್. ಸೊ ಸೇಲಿಂಗ್ ಶಿಪ್ಸ್ ಎಲ್ಲ ಇಲ್ಲಿ ಒಳಗಡೆ ಬರ್ತದೆ. ಆ್ಯಂಡ್ ಅಲ್ಲಿ ದೂರದಲ್ಲಿ ಕಲ್ಚರ್ ಯಾರ್ಡ್ ಅಂತ ಒಂದಿದೆ ಸ್ಪೇಸ್. ಸೊ ಕಲ್ಚರ್ ಯಾರ್ಡ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಮರದ ಬ್ರಿಡ್ಜ್ ಇದೆ, ಈ ಮರದ ಬ್ರಿಡ್ಜ್ ಕ್ರಾಸ್ ಆಗಿ ಕಲ್ಚರ್ ಯಾರ್ಡ್ಗೆ ಹೋಗ್ತೀವಿ. ರೈಟ್ ಸೈಡಲ್ಲಿ ಕ್ಯಾಸಲ್ ಕಾಣಿಸ್ತಾ ಇದೆ, ಆ್ಯಂಡ್ ಈ ಕಡೆಯಲ್ಲಿ ಹೆಲ್ಸಿಂಗರ್ ಮ್ಯೂಸಿಕ್ ಕಲ್ಚರ್ ಯಾರ್ಡ್ ಅಂತ ಇದೆ. ಸೊ ಅಲ್ಲಿ ಹೋಗಿ ನೋಡೋಣ. ಸೊ ಹೆಲ್ಸಿಂಗರ್ದು ಸ್ಟ್ರೀಟ್ ಫುಡ್ಡಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡುವ ಏನೇನಿದೆ ಅಂತ. ಆ್ಯಕ್ಚುಲಿ ಎಲ್ಲ ಕ್ಯೂಸನ್ಸ್ ಕಾಣಿಸ್ತಾ ಇದೆ, ಅರೇಬಿಕ್, ಇಂಡಿಯನು ನೋಡಿದೆ, ಇಂಡಿಯನ್ ಇದೆ. ಹಾಂ ತಗೋ. ಸೊ ಅರ್ಜೆಂಟೀನಿಯನ್, ಇಂಡಿಯನ್ ಕ್ಯೂಸೈನ್ಸ್ ಎಲ್ಲ ಇದೆ ಇಲ್ಲಿ. ಸೊ ಸದ್ಯಕ್ಕೆ ನಾವು ನೋಡುವ ಏನೇನಿದೆ ಅಂತ. ಫಸ್ಟಿಗೆ ಅಥೆಂಟಿಕ್ ಗ್ರೀಕ್ ಇದೆ, ಮೊರಾಕೋ ಇದೆ, ತುಂಬ ಕಡೆದು ಪ್ಲೇಸಸ್ ಇದೆ ಆ್ಯಕ್ಚುಲಿ. ಅದೇ ಚೈನೀಸಿಗೆ ಹೋಗು ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ತುಂಬ ಆಪ್ಷನ್ಸ್, ವರ್ನಾಡ ಇಂಡಿಯನ್ ಕ್ವಿಸನಿಗೆ ಬಂದಿದೆ ಆ್ಯಂಡ್ ತುಂಬ ಆಪ್ಷನ್ಸ್ ಇದೆ. ಸೊ ನಾವು ಆ್ಯಕ್ಚುಲಿ ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ತುಂಬ ಕಂಟ್ರೀಸ್ ಇದು ಫುಡ್ ನೀವು ಇಲ್ಲಿ ಆ್ಯಕ್ಚುಲಿ ಟೇಸ್ಟ್ ಮಾಡ್ಬೋದು. ಬೇಸಿಕಲಿ ಇಂಡಿಯನ್ ಇದೆ, ಆಮೇಲೆ ಮೊರಾಕೋ, ಅರ್ಜೆಂಟೀನಾ, ಮೆಕ್ಸಿಕೋ, ಅರಬ್, ತುಂಬ ಕಂಟ್ರೀಸ್ ಇದು ಕವರ್ ಮಾಡಿದ್ದಾರೆ. ಸ್ಟ್ರೀಟ್ ಫುಡ್ ಇದು ವೈಬ್ ಇಲ್ಲಿ ಒಳಗಡೆ ತುಂಬಾ ಚೆನ್ನಾಗಿದೆ, ತುಂಬಾ ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ನಾವು ಇಂಡಿಯನ್ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ನಾನು ಬಟರ್ ಚಿಕನ್ ಆರ್ಡರ್ ಮಾಡಿದ್ದೆ ವಿತ್ ರೈಸ್, ತುಂಬಾ ಡೆಲಿಷಿಯಸ್ ಆಗಿದೆ. ಆ್ಯಂಡ್ ನೀನು ಐ ಥಿಂಕ್ ವೆಜ್ ಬಿರಿಯಾನಿ ವಿತ್ ಮ್ಯಾಂಗೋ ಲಸ್ಸಿ ಆರ್ಡರ್ ಮಾಡಿದೆ, ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಫಿಶ್ ಆ್ಯಂಡ್ ಚಿಪ್ಸು ಟ್ರೈ ಮಾಡ್ತಿದ್ದೀನಿ, ಬಟ್ ವಿದೌಟ್ ಚಿಪ್ಸು. ಫಿಶ್ ಪ್ರಾಜೆಕ್ಟ್ ಅಂತ ಒಂದು ಸ್ಟೋರ್ ಇತ್ತು, ಅಲ್ಲಿ ಹೋಗಿ ಆರ್ಡರ್ ಮಾಡಿದೆ. ಬಟ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ತನಕ ತಿನ್ನೋಣ, ತುಂಬಾ ಚೆನ್ನಾಗಿದೆ. ಬಟ್ ನೀವೇನಾದರೂ ಈ ಕಡೆ ಬಂದರೆ ಡೆಫಿನೆಟ್ಲಿ ಇದನ್ನು ಮಿಸ್ ಮಾಡಬೇಕು ಬಂದು. ಫಿಶ್ ಆ್ಯಂಡ್ ಚಿಪ್ಸು ಆರ್ಡರ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೆ 89 DKK ಆಗಿದೆ. ಫಿಶ್ ಆ್ಯಂಡ್ ಚಿಪ್ಸ್ ಜೊತೆ ಸ್ವಲ್ಪ ಮೈನಸ್ ಕೊಟ್ಟಿರ್ಬೋದು, ಆ್ಯಂಡ್ ಲೆಮನ್ ಇದೆ, ಒಂದು ಸ್ಪೂನ್ ಅಷ್ಟೇ. ಆಯಿತು, ಡಿನ್ನರ್ ಆಯಿತು ಸ್ಟ್ರೀಟ್ ಫುಡ್ಡಲ್ಲಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವಾಗ ಇಲ್ಲಿ ಹೆಲ್ಸಿಂಗೋರ್ ಹಾರ್ಬರ್ ಕಡೆ ಬಂದಿದೆ. ಸೊ ಹಿಂದೆಗಡೆ ಫುಲ್ ಬೋಟ್ಸ್ ಎಲ್ಲ ಪಾರ್ಕ್ ಆಗಿದೆ, ಆ್ಯಂಡ್ ಇಲ್ಲೇ ವಾಕ್ವೇ ಇದೆ ಈ ಕಡೆಯಲ್ಲಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ನೋಡಿದರೆ ಹೆಲ್ಸಿಂಗೋರ್ ಕ್ಯಾನ್ಸಲ್ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಸೊ ಇವತ್ತು ನಮ್ಮದು ಹೆಲ್ಸಿಂಗೋರ್ ಕ್ಯಾಸಲ್ ಡೇ ಎಂಡಿಗೆ ಬರ್ತಾ ಇದೆ. ನಾವು ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ. ನೀವೇನಾದರೂ ಕೋಪನ್ಹೇಗನ್ ಹತ್ತಿರ ಇದ್ದರೆ, ಇಲ್ಲ ಕೋಪನ್ಹೇಗನ್ ವಿಸಿಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಇದು ಮಸ್ಟ್ ವಿಸಿಟ್ ಪ್ಲೇಸ್. ನೀವೊಂದು 3-4 hours ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸೊ ನೀವು ಕಾಜಲ್ಲಿ ನೋಡೋಕ್ಕೆ 1 to 2 hours ಆಗೇ ಆಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಸ್ವಿಮ್ ಮಾಡೋರು ಇಷ್ಟ ಇದ್ದರೆ ನಿಮಗೆ ಡೈವಿಂಗ್ ಪಾಯಿಂಟ್ಸ್ ಇದೆ. ಇಲ್ಲಿ ಪಾರ್ಕಿಂಗ್ ಲಾಟಿಂದ ಒಂದು ವಾಕ್ವೇ ಪಾತ್ ಇದೆ, ಅಲ್ಲಿ ಬಂದರೆ ನಿಮಗೆ ಡೈವ್ ಮಾಡೋ ಪಾಯಿಂಟ್ಸ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ಕಮ್ ಡೈವ್ ಮಾಡ್ಬೋದು. ವಾಟರ್ ತುಂಬ ಕೋಲ್ಡಾಗಿದೆ, ನಮಗೆ ಧೈರ್ಯ ಬರಲಿಲ್ಲ. ಬಟ್ ನಮಗೆ ಇಲ್ಲೊಂದು 3-4 ಜನ ಲೇಡೀಸ್ ಸಿಕ್ಕಿದ್ರು. ಅವ್ರು ಆ್ಯಕ್ಚುಲಿ ತುಂಬ ಮೋಟಿವೇಟ್ ಮಾಡಿದ್ರು ಡೈವ್ ಮಾಡಿ ಅಂತ. ಮೇ ಬಿ ನೆಕ್ಸ್ಟ್ ಇಯರ್ ಇಲ್ಲಿ ಬಂದು ಡೈವ್ ಮಾಡ್ತೀವಿ ಸಮ್ಮರ್ಸಲ್ಲಿ. ಬಟ್ ಈಗ ಧೈರ್ಯ ಇಲ್ಲ ನಮಗೆ ಆ ಕೋಲ್ಡ್ ವಾಟರಲ್ಲಿ ಡೈವ್ ಮಾಡೋಕ್ಕೆ. ಅದಲ್ಲದೆ ನಿಮ್ಗೆ ಈ ಕಡೆ ಯಾಟ್, ಶಿಪ್ ಎಲ್ಲ ಪಾರ್ಕಿಂಗ್ ಆಗಿದೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವೇನಾದರೂ ಹೆಲ್ಸಿಂಗೋರ್ಗೆ ಬಂದರೆ ಡೆಫಿನೆಟ್ಲಿ ಸ್ಟ್ರೀಟ್ ಫುಡ್ ಮಿಸ್ ಮಾಡಿಬಿಡಿ. ನಾವು ಇನಿಷಿಯಲಿ ಆಚೆಯಿಂದ ನೋಡಿಬಿಟ್ಟು ಚೆನ್ನಾಗಿರುತ್ತೋ ಇಲ್ವೋ ಅಂತ ಒಂಥರ 2 ಥಾಟ್ ಇಟ್ಕೊಂಡು ಒಳಗೆ ಹೋದ್ವಿ. ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಕಂಟ್ರಿ ವರ್ಲ್ಡ್ ವೈಡದು ಸ್ಟ್ರೀಟ್ ಫುಡ್ಸ್ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿಗೆ ಬಂದರೆ ಸ್ಟ್ರೀಟ್ ಫುಡ್ ಟ್ರೈ ಮಾಡಿ. ಈ ಪ್ರಾಪರ್ ವೇವ್ಸ್, ಈ ಸೌಂಡ್ ಎಲ್ಲ ಕೇಳಿದ್ದು ನಮಗಿದೆ ಬೀಚಲ್ಲಿ. ಸೊ ಖಂಡಿತ ಫಿಶಿಂಗ್ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಫಿಶಿಂಗ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ದಿನ ಇಲ್ಲೇ ಹೋಗುತ್ತೆ. ಅಷ್ಟಿಲ್ಲದೆ ನಿಮ್ಗೆ ಇನ್ನೇನಾದರೂ ಕಾಜಲ್ಲಿ ನೋಡಬೇಕು, ಕಾಸ್ಟ್ ಏನು ನಮಗೆ ಜಾಸ್ತಿ ಅನ್ನಿಸ್ಲಿಲ್ಲ, ಬಟ್ ಕಾಜಲ್ಲೂ ಡೆಫಿನೆಟ್ಲಿ ನೋಡ್ಬೋದು.
ಸೊ ಬನ್ನಿ, ನೀವು ಕೋಪನ್ಹೇಗನ್ನಲ್ಲಿ ಇದ್ದಿದ್ದಾಗಲಿ, ಇಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗಲಿ ಹೆಲ್ಸಿಂಗ್ವರೆಗೆ ಡೆಫಿನೆಟಾಗಿ ಬನ್ನಿ, ಎಂಜಾಯ್ ಮಾಡಿ. 1 whole day ವರ್ಕ್, 1 whole day ಟ್ರಿಪ್ಪು ಪಿಕ್ನಿಕ್ ಥರ ಪ್ಲ್ಯಾನು ಮಾಡ್ಬೋದು ನೀವು. ಬಟ್ ಇದೊಂದು ಮಸ್ಟ್ ವಿಸಿಟ್ ಸ್ಪಾಟು. ನಮ್ಮ ವ್ಲಾಗನ್ನು ನಿಮಗೆ ಇಷ್ಟ ಆಗ್ತಾಯಿದ್ರೆ, ನಮ್ಮ ಕಾಂಟೆಂಟ್ ಇಷ್ಟ ಆಗ್ತಾಯಿದ್ರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ